ರೋಡ್ ಸೈಡಲ್ಲಿ ಮಾಡೋ ಬೇಲ್ಪುರಿಗಿಂತ ರುಚಿಯಾದ ಬೇಲ್ಪುರಿ ಮಾಡೋ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಬೇಕಾಗುವ ಸಾಮಗ್ರಿಗಳು: ಮೈಸೂರು ಕಡಲೆಪುರಿ 2 ಬೊಗಸೆ, ಟೊಮೆಟೊ ಅರ್ಧ, ಬೇಯಿಸಿದ ಬಟಾಣಿ ಸ್ವಲ್ಪ, ಮೀಡಿಯಮ್ ಸೈಜ್ ಈರುಳ್ಳಿ ಅರ್ಧ, ಕ್ಯಾರೆಟ್ ಒಂದು ಚಿಕ್ಕದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಲ್ ಇನ್ ಒನ್ ಕೆಂಪು ಚಟ್ನಿ, ಸ್ವಲ್ಪ ಹಸಿರು ಚಟ್ನಿ, ಮಸಾಲೆ ಸ್ವಲ್ಪ, ಬೆಲ್ಲದ ನೀರು ಸ್ವಲ್ಪ, ಹುಣಸೆ ಹಣ್ಣು ನೀರು ಸ್ವಲ್ಪ, ಗಟ್ಟಿ ಪೂರಿ ಮನೇಲಿ ಮಾಡಿದ್ದು, ಖಾರ ಬೂಂದಿ ಸ್ವಲ್ಪ, ಮನೇಲಿ ಮಾಡಿದ ಸೇವ್ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಅಗಲವಾದ ಪಾತ್ರೆ ಅಥವಾ ಬೌಲ್ ತೊಗೊಂಡು ಮೀಡಿಯಮ್ಮಾಗಿ ಹಚ್ಚಿಟ್ಕೊಂಡು ಟೊಮೆಟೊ ಹಾಕಿ, ಬೇಯಿಸಿದ ಬಟಾಣಿ ಸೇರಿಸ್ಕೊಳ್ಳಿ, ಹಚ್ಚಿದ ಈರುಳ್ಳಿ ಸೇರಿಸಿ, ತುರಿದ ಕ್ಯಾರೆಟನ್ನು ಸೇರಿಸ್ಕೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ, ಆಲ್ ಇನ್ ಒನ್ ಕೆಂಪು ಚಟ್ನಿ 1.5 ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಕೆಂಪು ಚಟ್ನಿ ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಐ ಬಟನ್ ಮೇಲೆ ಒತ್ತಿ ಚೆಕ್ ಮಾಡಿ. ಸ್ವಲ್ಪ ಹಸಿರು ಚಟ್ನಿ ಹಾಕ್ಕೊಳ್ಳಿ. ಕೆಂಪು ಚಟ್ನಿ ಹಸಿರು ಚಟ್ನಿ ಎರಡೂ ಖಾರ ಇರುತ್ತೆ. ನೀವು ಖಾರ ಹೇಗೆ ತಿಂತೀರೋ ಅದಕ್ಕೆ ತಕ್ಕಂತೆ ಹಾಕ್ಕೋಬೇಕು. ಮಸಾಲೆ ಸ್ವಲ್ಪ ಹಾಕ್ಕೊಳ್ಳಿ. ಮಸಾಲೆ ಮಾಡೋ ರೆಸಿಪಿ ಮಸಾಲೆ ಪುರಿ ವಿಡಿಯೋದಲ್ಲಿದೆ, ಐ ಬಟನ್ ಮೇಲೆ ಒತ್ತಿ ನೋಡಿ. ಎಲ್ಲ ಒಂದು ಸಾರಿ ಬೆರೆಸ್ಕೊಳ್ಳಿ. ಮಸಾಲೆ ಮೊದಲೇ ಹಾಕ್ಕೋಬೇಕು. ಕಡಲೆಪುರಿ ಹಾಕಿದ್ಮೇಲೆ ಮಸಾಲೆ ಹಾಕಿದ್ರೆ ಕಡಲೆಪುರಿ ನೆಂದು ಅದು ಚೆನ್ನಾಗಿರಲ್ಲ. ಬೆಲ್ಲದ ನೀರು ಸ್ವಲ್ಪ ಹಾಕಿ ಸಿಹಿಗೆ ತಕ್ಕಂತೆ ಸೇರಿಸ್ಕೋಬೇಕು. ಸ್ವಲ್ಪ ಹುಣಸೆ ಹಣ್ಣು ನೀರು ಸೇರಿಸ್ಕೊಳ್ಳಿ. ಟೊಮೆಟೊ ಹಾಕಿರೋದ್ರಿಂದ ಜಾಸ್ತಿ ಹುಣಸೆ ಹಣ್ಣು ನೀರು ಹಾಕಬಾರ್ದು. ಎಲ್ಲ ಆದಮೇಲೆ ಒಂದು ಸಾರಿ ಕೈ ಆಡಿಸಿ ತಗೊಂಡು ಕಡಲೆಪುರಿ ಹಾಕಿ. ಗಟ್ಟಿ ಪುರಿ ಒಂದು 5 ಒಡೆದು ಹಾಕ್ಕೊಳ್ಳಿ. ಖಾರ ಬೂಂದಿ 1 ಹಿಡಿ ಸೇರಿಸ್ಕೊಳ್ಳಿ. ಸೇವ್ ಸ್ವಲ್ಪ ಹಾಕ್ಕೊಳ್ಳಿ. ಕೊನೆಯಲ್ಲಿ ಗಾರ್ನಿಷ್ಗೆ ಸೇವ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ಕಡಿಮೆ ಆಯಿತು ಅಂತ ನಾನು ಇನ್ನು ಸ್ವಲ್ಪ ಹಾಕಿದ್ದೀನಿ. ನೀವು ಈಗೆಲ್ಲ ಬೆರೆಸಿ ರುಚಿ ನೋಡಿ. ಉಪ್ಪು ಖಾರ ಬೇಕಾದ್ರೆ ಸರಿ ಮಾಡಿ. ತಟ್ಟೆಗೆ ಹಾಕಿ, ಮೇಲೆ ಕ್ಯಾರೆಟ್ ಹಾಕಿ, ಈರುಳ್ಳಿ ಸ್ವಲ್ಪ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಮೇಲೆ ಸೇವ್ ಹಾಕಿದ್ರೆ ರುಚಿಯಾದ ಬೇಲ್ಪುರಿ ರೆಡಿ. ಕೊಡೋವಾಗ ಬೇಕಾದರೆ ಮಸಾಲೆ ಬಿಸಿ ಮಾಡಿ ಹಾಕ್ಕೊಡ್ಬೋದು, ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.